ವ್ಯತಿರಿಕ್ತ ಸಾಕ್ಷ್ಯ ಹೇಳಿಕೆಯಿಂದ ವಿಲ್ನ ಪ್ರೊಬೇಟ್ ತಿರಸ್ಕರಿಸಿದ ಹೈಕೋರ್ಟ್ ಅನ್ನೋ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದು ಕಾಮೆಂಟ್ ಬಂದಿತ್ತು. ಅದರಲ್ಲಿ ವಿಲ್ನ ಸಾಕ್ಷಿ ನಿಧನ ಹೊಂದಿದ್ದರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ವೀಕ್ಷಕರು ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ವಿಲ್ನಲ್ಲಿನ ಸಾಕ್ಷಿ ನಿಧನ ಹೊಂದಿದರೆ ಹೇಗೆ ಅದನ್ನು ರುಜುವಾತುಪಡಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಇದ್ದು, ಇದರ ಪೂರ್ತಿ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ನೆರವು ಎಲ್ಲರಿಗೂ ಸಿಗುವಂತಾಗಲಿ. ವಿಲ್ನಲ್ಲಿನ ಯಾವುದೋ ಒಂದು ವಿಲ್ಲನ್ನು ಮಾಡಿದಾಗ ಅದಕ್ಕೆ ಪ್ರಮುಖವಾಗಿ ಇಬ್ಬರು ಸಾಕ್ಷಿಗಳು ಅತಿ ಅವಶ್ಯಕವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಹಾಕಿರುವಂಥ ಇಬ್ಬರು ಸಾಕ್ಷಿಗಳಲ್ಲಿ ಇಬ್ಬರು ಅಥವಾ ಅದರಲ್ಲೂ ಒಬ್ಬರು ನಿಧನ ಹೊಂದಿದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಸಾಕ್ಷಿಯನ್ನು ರುಜುವಾತುಪಡಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಆ ಸಾಕ್ಷಿ ನಿಧನ ಹೊಂದಿದರೆ ಅವರ ವಾರಸುದಾರರು ಅಂದರೆ ಅವರ ಮಕ್ಕಳಾಗಿರ್ಬೋದು ಅಥವಾ ಅವರ ಗಂಡ ಆಗಿರ್ಬೋದು, ಅಂದರೆ ಲೇಡೀಸ್ ಸಾಕ್ಷಿ ಆಗಿದ್ದರೆ ಅವರ ಗಂಡ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಅವರು ಆ ಒಂದು ಸಾಕ್ಷಿ ಹಾಕಿರುವಂಥ ವಿಲ್ನಲ್ಲಿರುವಂಥ ಸಹಿ ಅವ್ರದ್ದೇ ಅಂಥೇಳಿ ರುಜುವಾತನ್ನು ಪಡಿಸ್ಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಡೆತ್ ಆಗಿದ್ದರೆ ಅವರ ಒಂದು ವಾರಸುದಾರರಿಂದ ಅವರ ಸಹಿಯನ್ನು ರುಜುವಾತನ್ನು ಪಡಿಸಿದರೆ ಸಾಕಾಗತ್ತೆ. ಸೊ ಹಾಗಾಗಿ ವಿಲ್ನಲ್ಲಿನ ಸಾಕ್ಷಿಗಳು ನಿಧನ ಹೊಂದಿದರೆ ಅವರ ವಾರಸುದಾರರಿಂದ ಅಥವಾ ಅವರ ಸಹೋದರ ಅಥವಾ ಹೆಂಡತಿ ಮಕ್ಕಳು ಯಾರಿರ್ತಾರೆ ಅವರಿಂದ ಅವರ ಸಹಿಯನ್ನು ಗುರುತಿಸಬೇಕಾಗತ್ತೆ. ಸೊ ಅದನ್ನು ಗುರುತಿಸಬೇಕಾದ್ರೆ ಅವರಿಗೆ ಅವರ ಆ ಸಹಿಯ ಸಂಬಂಧಪಟ್ಟಂತೆ ಅವರಿಗೆ ಸರಿಯಾದಂಥ ಜ್ಞಾನ ಇರಬೇಕಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಂಥವರನ್ನು ಕರೆಸಿ ವಿಲ್ನಲ್ಲಿರುವ ಡೆತ್ ಆಗಿರುವಂಥ ಸಾಕ್ಷಿಯ ಸಹಿಯನ್ನು ಗುರುತಿಸಿದರೆ ಸಾಕಾಗಿರುತ್ತೆ.